ಧನ್ಯವಾದಗಳು. ಇವತ್ತಿನ ದಿವಸ ನಮ್ಮ ಕನ್ನಡ ಮಿತ್ರರುಗಳು, ಕನ್ನಡ ಅಭಿಮಾನಿಗಳು, ಕನ್ನಡ ಹೋರಾಟ ಸಂಘದವರೆಲ್ಲ ಇವತ್ತು ಬಂದಿದ್ದಾರೆ. ಈ ಮೊನ್ನೆ ನಡೆದಿರೋ ಘಟನೆ ನಿಮಗೆ ಗೊತ್ತಿದೆ. ಇಲ್ಲಿ ಇದೇ ಜಾಗದಲ್ಲಿ ಒಂದು ಸಭೆ ನಡೆಯಿತು. ಅಂಬೇಡ್ಕರ್ ಜಯಂತಿ ಮತ್ತು ಪೌರ್ಣಮಿ, ಚಿತ್ರ ಪೌರ್ಣಮಿ ಅಂತ ಒಂದು ಕಾರ್ಯಕ್ರಮ ಮಾಡಬೇಕಂತ ಒಂದು ಡಿಸ್ಕಷನ್, ಒಳಗಡೆ ಆಂತರಿಕ ಡಿಸ್ಕಷನ್ ಮಾಡೋಕ್ಕೆ ಒಂದು ವೇದಿಕೆ ಇತ್ತು. ಆದರೆ ವೇದಿಕೆ ಅಂದರೆ ಡಿಸ್ಕಷನ್ ಮಾಡೋಕ್ಕೆ ಹೆಂಗೆ ಮಾಡಬೇಕು, ಜಾತ್ರೆ ಹೆಂಗೆ ಮಾಡಬೇಕು, ಅಂಬೇಡ್ಕರ್ಗೆ ಹೆಂಗೆ ಮಾಡಬೇಕಂತ ಒಂದು ವಿಶೇಷವಾಗಿ ಸೇರಿಸಿದ್ದೆ. ಅದರಲ್ಲಿ ನಾನು ಪಾಲ್ಗೊಂಡೆ. ಆ ಸಂದರ್ಭದಲ್ಲಿ ನನ್ನ ಒಂದು ಟಾರ್ಗೆಟ್ ಮಾಡಬೇಕು ಅಂತ ವಲ್ಲಲ್ ಮುನಿಸ್ವಾಮಿ ಕನ್ನಡ ಪರ, ಅವರು ತಮಿಳು ಭಾಷೆ ಮಾಡಬೇಕಾದ್ರೆ ಕನ್ನಡವ್ರ ಹತ್ರ ಪರ್ಮಿಷನ್ ತೊಗೊಂಡು ಸೆಮೆಕ್ಕೆ ಹೇಳ್ಬಿಟ್ಟು ಮಾತಾಡ್ತಾರೆ, ಹಂಗನ್ನು ಹೇಳ್ಬಿಟ್ಟು ಇಲ್ಲದ ಅಪಾರ್ಧಗಳು ನನ್ನ ಮೇಲೆ ಮಾಡಿದ್ರು. ಆವಾಗ ನಾನು ಹೇಳಿದೆ, ನಾವು ಕನ್ನಡ ನಾಡಿನಲ್ಲಿರೋದು, ಕನ್ನಡಕ್ಕೆ ದೊಡ್ಡ ಸ್ಥಾನ ಕೊಟ್ಟು ಪಕ್ಕದಲ್ಲಿ ನೀನು ಭಾಷೆನ ಬಂದ್ಬಿಟ್ಟು ನೀನು ನೆತ್ತಿರಲ್ಲಿ ಬರ್ಕೊಳ್ಳಿ, ಮನೆ ಮೇಲೆ ಬರ್ಕೊಳ್ಳಿ, ಬಸ್ ಮೇಲೆ ಮಾಡ್ಕೊಳ್ಳಿ ಅಂತ ಮಾತಾಡಿದ್ದೆ ನಿಜ. ಅದು ಒಳಗಡೆ ಹೆಂಗೆ ಮಾತಾಡಿದೆ, ಸಹಜವಾಗಿ ಮಾತಾಡೋ ಟೈಮಲ್ಲಿ ನಾನು ತಮಿಳ್ ಸ್ಟೈಲ್ನಲ್ಲಿ ಮಾಡಿದೆ. ಆಮೇಲೆ ನಾನು ಏನು ಹೇಳಿದೆ, ಫಸ್ಟು ಕನ್ನಡ ಪ್ರಿಫರೆನ್ಸ್ ದೊಡ್ಡದು, ಆಮೇಲೆ ಸ್ಥಳೀಯ ಭಾಷೆಯಲ್ಲಿ ಮಾಡಬೇಕು ಅಂತ ನಾನು ಹೇಳಿದೆ. ನೆಕ್ಸ್ಟು ನಾವು ಇನ್ನೊಂದು ರಾಜ್ಯಕ್ಕೆ ಹೋಗಿ ನಮ್ಮ ಭಾಷೆ ಬರೆಯೋಕ್ಕೆ ಬಿಡ್ತಾರಾ, ಹಂಗೇನು ಹೇಳ್ಬಿಟ್ಟು ನಾನು ಮಾತಾಡಿದೆ. ನಾನು ಕನ್ನಡ ಪರ ಏನೇನು ಮಾತಾಡಿದ್ರು ಎಲ್ಲ ತೆಗ್ಸಾಕ್ಬಿಟ್ಟಿದ್ದಾರೆ. ಒಂದೇ ಒಂದು ತಮಿಳು ಬರೀರಿ, ಯಾರು ಬರ್ತಾರೆ ನೋಡ್ಕೊಳ್ತೀನಿ ಹಂಗೆ ಹಿಂಗೆ ಅಂತ ನಾನು ಮಾತಾಡಿದೆ ನೋಡಿ, ಸೋಷಿಯಲಾಗಿ ಮಾತಾಡಿದೆ ನೋಡಿ, ಅದನ್ನು ವೈರಲ್ ಮಾಡಿ ನನಗೆ ಕೆಟ್ಟ ಹೆಸರು ಬರಬೇಕು ಅಂತ ನನಗೆ ಈ ಒಂದು ವಿಡಿಯೋ ಬಿಟ್ಟಿದ್ದಾರೆ. ನಾನು ಸಡನ್ ಹೇಳ್ಬಿಟ್ಟು ಎಲ್ಲ ಕಡೆಯಿಂದ ವಿಡಿಯೋ ಬರುತ್ತೆ, ಫೋನ್ ಕರೆಗಳು ಬರುತ್ತೆ. ನನಗೆ ಆಶ್ಚರ್ಯ ಆಯಿತು. ನನಗೆ ಮಾಧ್ಯಮ ಮಿತ್ರರು ಯಾರು ಹೇಳಿದ್ರು, ಇಲ್ಲ ಈ ಥರ ಬಂದ್ಬಿಟ್ಟು ಅಲ್ಲಿ ನೀವು ಡಿಸ್ಕಸ್ ಮಾಡೋ ಟೈಮಲ್ಲಿ ತುಂಬ ಚೆನ್ನಾಗಿ ಮಾತಾಡಿದ್ರೆ ನೀವು ಸೇರಿಸ್ಕೊಳ್ಳಿ, 10,000 ಜನ ಆದರೆ ಸೇರಿಸ್ಕೊಳ್ಳಿ, 1,00,000 ಜನ ಸೇರಿಸ್ಕೊಳ್ಳಿ, ನಮ್ಮ ಕನ್ನಡ ಮಿನಿಸ್ಟ್ರುಗಳು ಬರ್ತಾರೆ, ಎಲ್ಲರೂ ಸೇರಿ ಕೂಡ ಮಾಡೋಣ, ಅದರಲ್ಲಿ ತಪ್ಪೇನು, ಚಿತ್ರ ಪೌರ್ಣಮಿ ಅದು ಮಾಡ್ಬೋದು ಅಂತ ನಾನು ಹೇಳಿದ್ದೀನಿ. ನನಗೆ ತಮಿಳು ಬಗ್ಗೆನೂ ನಾನು ಕೆಟ್ಟದಾಗಿ ಮಾತಾಡಿಲ್ಲ, ಕನ್ನಡ ಬಗ್ಗೆನೂ ನನಗೆ ಕೆಟ್ಟದಾಗಿ ಮಾತಾಡಿಲ್ಲ. ನನಗೇನು ಬೇಕು, ನಾನು ಯಾವ ಭಾಷೆಗೂ ನಾನು ವಿರೋಧವಾಗಿ ಮಾತಾಡೋಕ್ಕೆ ಅವಶ್ಯಕತೆ ಏನಿತ್ತು. ಆದರೆ ತಿರುಚಿ ಏನಂದರೆ, ಇವಾಗ ನಾವು ಪಾಲಿಟಿಕ್ಸ್ನಲ್ಲಿ ಇದ್ದೀವಿ, ಹೊಟ್ಟೆ ಉರಿ, ನಮ್ಮ ಆಡಳಿತದಲ್ಲಿ ನಾನು ಒಳ್ಳೆ ಆಡಳಿತ ಕೊಟ್ಟಿದ್ದೀನಿ, ಒಳ್ಳೆ ಹೆಸರಿದೆ, ವಲ್ಲಲ್ ಮುನಿಸ್ವಾಮಿ ಅಂದರೆ ಒಳ್ಳೆ ಹೆಸರಿದೆ, ಅದನ್ನು ಕೆಡಿಸಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಮಗೆ ಬೆಂಕಿ ಇಡ್ತಾರೆ. ಈ KGF ಶಾಂತಿಯ ತೋಟ, ಜಾತಿ ಮತ ಈ ಭೇದ ಏನಿಲ್ಲದ ಬದುಕ್ತಾ ಇರೋ ಊರಿದು, ಇದರಲ್ಲಿ ಬೆಂಕಿ ಇಡ್ತಾರೆ. ನಾವು ಇದು ನಾಮಫಲಕ ಅಳವಡಿಸ್ಬೇಕು, ಮಾತಾಡಬೇಕು ಅಂತಲ್ಲ, ಅದು ಸುಮ್ಮನೆ ಡಿಸ್ಕಸ್ ಮಾಡುವಾಗ ಆ ಥರ ಒಂದು ಪದ ಯೂಸ್ ಮಾಡಿದ್ದೀನಿ. ನಿಮ್ಗೆ ಯಾರು ಅಡ್ಡಿ ಬರೋಲ್ಲಪ್ಪ ಹಂಗೆ ಹಿಂಗೆ ಅಂತ. ನಾನು ಅದಕ್ಕೆ ಯಾರು ಮಾಡಿದ್ರು ಕನ್ನಡದವರು ಮನಸ್ಸು ನೋವಾಗಿದ್ದರೆ ನಾನು ಕ್ಷಮೆ ಕೇಳಿದ್ದೆ. ಅವನಿಗೆ ಯಾರೋ ಕಿರಿಗೇಡಿ ಒಂದು ವಿಡಿಯೋನ ತಿರ್ಸಿ ಹಾಕಿ ಅದನ್ನು ನನಗೆ ನೋಡಿದ್ರೆ ನನಗೆ ಕೋಪ ಬರುತ್ತೆ. ಅವ್ರು ಹಾಕಿರೋ ವಿಡಿಯೋ ಅದರಲ್ಲಿ ಇದು ಕನ್ನಡಕ್ಕೆ ವಿರೋಧ, ಕನ್ನಡದಲ್ಲಿ ಥರ ವಿಡಿಯೋ ಇದೆ, ನನಗೆ ಒಂದು ಥರ ಆವೇಶ ಬರುತ್ತೆ. ಅಂಥದ್ದು ಯಾರು ಬೇಕಾದ್ರೂ ಮನಸ್ಸು ನೋವಾಗುತ್ತೆ. ಅದಕ್ಕೋಸ್ಕರ ನಾನು ಇಷ್ಟು ದಿವಸ ಹೋರಾಡಿದ್ದೆಲ್ಲ ವೇಸ್ಟ್ ಆಗ್ಬಾರ್ದು. ಅದಕ್ಕೋಸ್ಕರ ನಾನು ಹೇಳಿದೆ, ಇದು ಸತ್ಯಕ್ಕೆ ದೂರವಾಗಿದ್ದು, ನಾನು ಆ ಥರ ಯಾವುದು ಕನ್ನಡ ವಿರೋಧಿ ಅಲ್ಲ, ಕನ್ನಡಕ್ಕೆ ಯಥೇಚ್ಛಾಗಿ ಮಾತಾಡಿಲ್ಲ. ಇದು ಯಾರಾದರೂ ಮನಸ್ಸು ನೋಡಿದರೆ, ಮನಸ್ಸು ನೋವಾಗಿದ್ದರೆ ನಮ್ಮ ಕನ್ನಡದವ್ರಿಗೆ ನಾನು ಕ್ಷಮೆ ಕೇಳ್ತೀನಿ ಅಂತ ಕ್ಷಮೆ ಕೇಳಿದ್ದೀನಿ. ಪತ್ರಿಕೆ ಮುಖಾಂತರ ಕೇಳಿದ್ದೀನಿ, ಮೀಡಿಯಾ ಮುಖಾಂತರ ಕೇಳಿದ್ದೀನಿ. ಇದರಲ್ಲಿ ನನ್ನ ತಪ್ಪೇನಿಲ್ಲ ಅಂತ ಹೇಳಿದ್ದೀನಿ. ಇದು ನಮ್ಮ ಮಿತ್ರರೆಲ್ಲ ಬಂದಿದ್ದಾರೆ ಇವತ್ತು, ಎಲ್ಲರಿಗೂ ವಿಡಿಯೋ ತೋರಿಸಿದ್ದೆ. ಅದರಲ್ಲಿ ಹೆಂಗೆ ಎಡಿಟ್ ಮಾಡಿದ್ದು, ನಾನು ಮಾತಾಡಿದ್ದು 2 ನಿಮಿಷದಲ್ಲಿ ನನ್ನ ಮುಗಿಸೋ ಥರ ಒಂದು ವಿಡಿಯೋ ಕೊಟ್ಟಿದ್ದಾರೆ. ಇವರೇ ನೋಡಿದ್ರು, ಎದುರುಗಡೆನೂ ನೋಡಿದ್ರು. ಇವ್ರು ಬೇರೆ ಏನಾದರೂ ಅದು ನೋಡಿಲ್ಲದ್ರೆ ಪರವಾಗಿಲ್ಲ, ನೋಡಿದ್ದಾರೆ. ಎಲ್ಲ ಮಿತ್ರರಿಗೆ ತುಂಬ ವಿಡಿಯೋ ಎಲ್ಲ ನಮಸ್ಕಾರ. ನಾನು ಈ ವಿಷಯದ ಬಗ್ಗೆ ಯಾವ ವಿಡಿಯೋನಲ್ಲಿ ನಾನು ಒರಿಜಿನಲ್ ಮಾತಾಡಿದ್ದೀನಿ, ಅದನ್ನೇ ಫೇಸ್ಬುಕ್ನಲ್ಲಿ ಯಾರು ಪೇಸ್ಟ್ ಮಾಡಿದ್ದಾರೆ, ಅದರಲ್ಲಿ ತಿದ್ದಿ ಯಾವ ವಿಡಿಯೋ ಬಂದಿದೆ ಎಲ್ಲ ಮಾಹಿತಿ ತಗೊಂಡು ನಮ್ಮ ಪೊಲೀಸ್ SP ಸಾಹೇಬರಿಗೆ ಒಂದು ಲೆಟರು ಮತ್ತು ಸೈಬರ್ ಕ್ರೈಮ್ ಆಫೀಸ್ನಲ್ಲಿ ನಾನು ಒಂದು ಲೆಟರ್ ಮಾಡಿ ಇದರ ಮೇಲೆ ಯಾರು ಇದು ತಪ್ಪು ಮಾಡಿದ್ದಾರೋ ಅವ್ರನ್ನ ಕಠಿಣ ಶಿಕ್ಷೆ ಕೊಡಬೇಕು. ಈ ನನ್ನ ಹೆಸರಿಗೆ ಕಲಂಕ ಬಂದಿದೆ, ಅದನ್ನು ತೊಳಸ್ಬೇಕಾದ್ರೆ ನೀವು ಕೂಡಲೇ
ಇದನ್ನು ಕಂಡುಹಿಡಿದು ನಮ್ಗೆ ಒಳ್ಳೆಯದು ನ್ಯಾಯ ಮಾಡಿಕೊಡ್ಬೇಕಂತ ಇವತ್ತು ನಾನು ಮನವಿ ಮಾಡಿದ್ದೀನಿ. ಇದಕ್ಕೆ ನಮ್ಮ ಅರ್ಥ ಮಾಡಿಕೊಂಡು ನನಗೆ ಸಪೋರ್ಟಾಗಿ ಬಂದಿರೋ ನನ್ನ ಕನ್ನಡ ಮಿತ್ರರಿಗೆಲ್ಲ ಧನ್ಯವಾದ. ಅದಕ್ಕೆ ದೊಡ್ಡದಾಗಿರಬೇಕು ಸಣ್ಣದಾಗಿರ್ಬೇಕು ಅಂತ ಮಾತಾಡಿದ್ದು ಯಾರು ಬರೆಯೋಕ್ಕೆ ಹೋಗಿಲ್ಲ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ನಾನು ಮಾತಿಗೆ ಬಂತು ಅಂತ ಇದು ಸಹಜ, ಈ ಸಹಜ ಮೀಟಿಂಗ್ ಮಾಡಿದ್ರಲ್ಲಿ ಮಾತಾಡಿದೆ ನಾನು ಅಷ್ಟೇ. ಇರಬೇಕು ನಾನು ಇಲ್ಲಿಂದ ದೂರ ಮಾಡಬೇಕು ಹಂಗಂತ ಮಾಡಿದ್ದಾರೆ. ಇಲ್ಲಿ ಸ್ಥಳೀಯ ಕನ್ನಡ ಸಂಘಟನೆಗಳು ಎಷ್ಟಿದೆಯೋ ಅವರೆಲ್ಲ ನಾನು ಬಿಡ್ತಾ ಇದ್ದಾರೆ. ನಾನು ಆ ಥರ ಮಾತಾಡಿ ಆ ಥರ ನಾನು ಇದ್ದರೆ ಇಲ್ಲಿ ಕನ್ನಡ ಸಂಘ ಇಲ್ವಾ? ಇಲ್ಲಿ ದೊಡ್ಡ ಕನ್ನಡ ಸಂಘಗಳು KGFನಲ್ಲಿ ಇಲ್ವಾ? ದೊಡ್ಡ ಸಾಹಿತಿಗಳಿಲ್ವಾ? ಅವರೆಲ್ಲ ಬಂದ್ಬಿಟ್ಟು ನಾನು ಬಿಡ್ತಾ ಇದ್ರೆ ನನ್ನ ಅರ್ಥ ಮಾಡಿಕೊಂಡು ನಾನು ಎಂಥವನು ಅಂತ ಗೊತ್ತು. ಕನ್ನಡ ಪ್ರೇಮಿ ನಾನು. KGFನಲ್ಲಿ ಕನ್ನಡ ಪ್ರೇಮಿ. ಒಂದು ಕನ್ನಡ ರಾಜ್ಯೋತ್ಸವ ಆಗಲಿ ಬೇರೆ ಪ್ರೋಗ್ರಾಮ್ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿಯೋನು ನಾನು. ಅದರಲ್ಲಿ ಇಷ್ಟಪಟ್ಟರೆ ನಮಗೆ ಈ KGFನಲ್ಲಿರೋ ಸಂಘಟನೆಗೆ ಇಷ್ಟೊತ್ತಿಗೆ ಎಷ್ಟು ಜನ ಎದ್ದೇಳಿರ್ಬೇಕು, ಎಷ್ಟು ಬೆಂಕಿ ಹತ್ಕೊಂಡಿರ್ಬೋದು, ಅವ್ರಿಗೆಲ್ಲ ವಿವರಣೆ ನಾನು ಹೇಳಿದೆ, ತೋರಿಸಿ ಇದು ಮಾಡಿದರೆ ಅವ್ರಿಗೆ ಅರ್ಥ ಮಾಡಿಕೊಂಡ್ರು. ವಲ್ಲನ್ ಮುನ್ಸ್ವಾಮಿ ಅಂತವನ್ನೆಲ್ಲ ಈ ರಾಜ್ಯದ ಉದ್ದೇಶದಿಂದ ಇದು ಮಾಡಿರೋದು ಹಂಗಂತ ಎಲ್ಲ ಮಾಡಿದ್ರು. ನಾನು ಬಡವನು, ನಾನು ದಲಿತು. ನಾನು ಬಂದ್ಬಿಟ್ಟು ಈ ದಲಿತ ವರ್ಗಕ್ಕೆ ನಾನು ಏನಾದರೂ ಒಂದು ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಪಕ್ಷನೋ ಒಂದು ಪ್ಲಾಟ್ಫಾರ್ಮ್ ಇರಬೇಕು. ಅದರಿಂದ ಇವಾಗ ಈ ಸಂಘಟನೆಯಲ್ಲಿ ಇದ್ದುಬಿಡು ಬಡವರು ನಾವು ಸೇವೆ ಮಾಡ್ಬೋದು. ಆ ರೀತಿಯಲ್ಲಿ ನಾನು ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ಬಂದಿದ್ದೀನಿ. ಆ ರಾಜ್ಯವಾಗಿ ಮಾಡ್ಬೋದು. KGFನಲ್ಲಿ ಇನ್ನೊಂದು KGFನಲ್ಲಿ ಯಾರಾದರೂ ಒಬ್ಬನ ಮುಂದೆ ಬರ್ತಾನೆ, ಅವನ ಹೆಸರು ತಗೊಂಡಿದ್ರೆ ಅವನ್ನ ತುಳಿದು ಬಿಡ್ತಾರೆ. ಅವ್ರು ಯಾರಂತ ನನಗೆ ಗೊತ್ತು. ನನಗೆ ಯಾರ್ಯಾರ ಮೇಲೆ ನನಗೆ ಡೌಟ್ ಇದೆಯೋ ಅವ್ರ ಮೇಲೆಲ್ಲ ನಾನು ಬಂದ್ಬಿಟ್ಟು ಇವತ್ತು ಪೊಲೀಸ್ ಆಫೀಸರ್ಸ್ಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟು ನಾನೇ ಬರೆದು ಕೊಟ್ಟಿದ್ದೀನಿ. ಕೂಡಲೇ ಬಂದ್ಬಿಟ್ಟಿದ್ರ ಮೇಲೆ ಕ್ರಮ ತಗೊಂಡು ಅವರು ಇದು ಮಾನ ನಷ್ಟ ಇದು ಒಂದು ಕೇಸ್ ಒಂದು ಹಾಕಿ ಅವ್ರನ್ನ ನಾನು ಸುಮ್ಮನೆ ಬಿಡಲ್ಲ. ಯಾಕಂದರೆ ಇದು ನನಗೆ ಮಾಡಿರೋ ಅವಮಾನ ಇಲ್ಲ, ಕನ್ನಡಕ್ಕೆ ಮಾಡಿರೋ ಅವಮಾನ. ನಾನು ಇದನ್ನು ಸುಮ್ಮನೆ ಬಿಡಲ್ಲ. ಯಾರು ತಪ್ಪು ಮಾಡಿದ್ದಾರೆ, ನಾನು ತಪ್ಪು ಮಾಡಿದರೆ ನಾನು ಶಿಕ್ಷೆ ಅನುಭವಿಸ್ತೀನಿ. ನಾನೇ ತಪ್ಪು ಮಾಡಿದರೆ ಕೂಡ ನಾನು ಶಿಕ್ಷೆ ಅನುಭವಿಸ್ತೀನಿ. ಇದು ನನ್ನ ಪರವಾಗಿ ಯಾರು ನಾನು ಬ್ಲೇಮ್ ಮಾಡಿದ್ದಾರೆ ಅವ್ರು ಶಿಕ್ಷೆ ಅನುಭವಿಸಲೇಬೇಕು. ನಾನು ಇದನ್ನು ಅಷ್ಟು ಈಸಿಯಾಗಿ ನಾನು ಬಿಡಲ್ಲ. ಯಾಕಂದರೆ ನಾನು ಒಳ್ಳೆಯ ಹೆಸರು ತೊಗೊಂಡು ನಾನು ನನ್ನ ರಾಜ್ಯಕ್ಕೆ ಕ್ಯಾರಿಯರ್ನೇ ಔಟ್ ಮಾಡೋಕ್ಕೆ ಖಾಲಿ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಇದು ಮಾಡಿದ್ದಾರೆ. ಮಾಧ್ಯಮದಲ್ಲಿ ಯಾರು ವಿಡಿಯೋ ಬಿಟ್ಟಿದ್ದಾರೋ ಅವ್ರ ಮೇಲೆ ಸಾರ್ ಏನಂತ ಇದ್ದಾರೆ, ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಅದು ಯಾರು ಮಾಧ್ಯಮದಲ್ಲಿ ಮಾಡಿದಾರೋ ಅವ್ರ ಮೇಲೆ ಆಕ್ಷನ್ ಆಗಬೇಕು, ತನಿಖೆ ಮಾಡಿ ಅವ್ರಿಗೆ ಏನು ಶಿಕ್ಷೆ ಆಗಬೇಕು ಆಗಬೇಕು. ಇಲ್ಲಿದ್ದ ಪಕ್ಷದಲ್ಲಿ ನಮ್ಮ ಕನ್ನಡ ಪರ ಸಂಘಟನೆಗಳು ಎಷ್ಟಿದೆಯೋ ಅಷ್ಟು ಸೇರಿ ಮುಂದಿನ ದಿವಸದಲ್ಲಿ KGF ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತೆ. ಇನ್ನೊಂದೇನೆಂದರೆ ನಮ್ಮ ಮಾಧ್ಯಮ ವರ್ಗದಲ್ಲಿ ಎಲ್ಲರಿಗೂ ಹೇಳ್ತೀನಿ ನೋಡಿ, ಯಾವುದೇ ಸರ್ಕಾರದ ಸಭೆಗಳಲ್ಲಾಗಲಿ ಯಾವುದೇ ಆಗಿರಲಿ ಕನ್ನಡ ಭಾಷೆ ಮಾತಾಡಿ ಅಂತ ನೀವೇ ಹೇಳಿ, ತೊಂದರೆ ಏನಿಲ್ಲ. ಅದು ಕನ್ನಡ ಮಾತಾಡಿ ನಂತರ ಯಾವ ಭಾಷೆಗಾದರೂ ಸಲಹೆ ಹೇಳ್ಕೊಳ್ಳಿ. ಯಾಕಂದರೆ ಇಲ್ಲಿ ತಮಿಳನ್ಸ್ ಜಾಸ್ತಿ ಇದ್ದಾರೆ, ನಾವು ತಮಿಳು ಮಾತಾಡಬೇಡಿ ಅಂತ ಹೇಳ್ತಿಲ್ಲ. ಮೊದಲು 2 ಮಾತಾದರೂ ಆಗಲಿ ಕನ್ನಡದಲ್ಲಿ ಮಾತಾಡಿಬಿಟ್ಟು ನಂತರ ಅವ್ರಿಗೆ ಅರ್ಥ ಆಗಲ್ಲ. ಯಾಕೆ ಗೊತ್ತಾ, ಈಗ ಸ್ಥಳೀಯರಲ್ಲಿ ಈಗ ವಿಲೇಜ್ಗೆ ಹೋದರೆ ತೆಲುಗು ಮಾತಾಡ್ತಾರೆ, ನಾವು ಬಿಡಲ್ಲ ಕನ್ನಡ ಮಾತ್ರ ಬ್ರೈನ್ಗೆ ಅರ್ಥಲ್ಲ. ಅದರಿಂದ ನಾವೇನು ಹೇಳ್ತೀವಿ, ಸರಿ ಫಸ್ಟ್ ನೀವು ಕನ್ನಡದಲ್ಲಿ ಮಾತಾಡಿ ನಂತರ ಮಾತಾಡಿ. ಎಲ್ಲ ಅಂಗಡಿ ಮುಗ್ಗಟ್ಟುಗಳಲ್ಲಿ ಇರೋ ಮಾಧ್ಯಮದ ಏನು ಹೇಳ್ತೀವಿ ಅಂದರೆ 65% ಕನ್ನಡವನ್ನು ಬಳಸಿ ಇನ್ನು ಮಿಕ್ಕಿದ ಇದನ್ನು ನೀವು ಯಾವ ಭಾಷೆದಲ್ಲೇ ಹಾಕ್ಕೊಳ್ಳಿ, ಫಸ್ಟ್ ನಮಗೆ ಕನ್ನಡ ತಿಳ್ಪಿಸ್ಕೊಡಿ ಅಂತ ನಾವು ಹೇಳ್ಕೊಂಡು ಅದೇ ನಾನು ಹೇಳಿದೆ. ಬೇರೆ ಯಾವುದೂ ತಪ್ಪು ಮಾತಾಡಿಲ್ಲ. ಬೇಕಾದರೂ ಬರ್ಕೋಬೋದು. ಅದನ್ನು ಬರಿತೀವಿ ಇವತ್ತು, ಅದನ್ನು ಸಬ್ಜೆಕ್ಟೇ ಬಂದಿಲ್ಲ. ಅದು ಬರೆಯೋಕ್ಕೆ ಯಾರು ಮುಂದೂ ಬಂದಿಲ್ಲ. ಅದು ಮಾಡಿಲ್ಲ. ಅದು ಮಾಡೋದು ಯಾವುದೋ ಒಂದು ಡಿಸ್ಕಷನ್ಗೆ ನಮ್ಮನ್ನ ಟಾರ್ಗೆಟ್ ಮಾಡ್ತಾರಲ್ಲ, ಆವೇಶದಲ್ಲಿ ಮಾಡಿದೆ. ಮೊದಲನೇದಾಗಿ ಏನಪ್ಪ ಇವತ್ತು ಎಲ್ಲರೂ ಮಾಧ್ಯಮದಲ್ಲಿ ಕರೆದಿರೋದಂದರೆ, ನಮ್ಮದು ಕನ್ನಡ ಜಾಗೃತಿ ವೇದಿಕೆ KGF ತಾಲೂಕು ಅಧ್ಯಕ್ಷರಾಗಿ ನಾವು ಕೆಲಸ ಮಾಡ್ತಾಯಿದ್ದೀನಿ. ಇದರಲ್ಲಿ ಮಾಧ್ಯಮದಲ್ಲಿ ಒಂದು ವಿಡಿಯೋ ಬರುತ್ತೆ. ಆ ವಿಡಿಯೋದಲ್ಲಿ ಹೆಂಗಿರುತ್ತೆ ಅಂದರೆ, ನಮ್ಮ ತಮಿಳಿಗರು ಕನ್ನಡಿಗರು ಬೇರೆಗಿಲ್ಲ. ಈಗ ನಾವು ಎಲ್ಲರೂ ಇಲ್ಲಿ ಅಣ್ಣ ತಮ್ಮರಾಗಿ ಬದುಕ್ತಾ ಇದ್ದೀವಿ. ನಮ್ಮಲ್ಲಿ ಕಿಚ್ಚು ಎಬ್ಸೋ ಥರ ಒಂದು ವಿಡಿಯೋ ವೈರಲ್ ಆಗ್ತಿದೆ. ಅದು ಎಲ್ಲಿ ಗಂಟೆ ಹೋಗಿದೆ ಅಂದರೆ ಇಡೀ ರಾಜ್ಯದಂತೆ ಹೋಗಿದೆ. ಆ ವಿಡಿಯೋನ ನೋಡಿ ಈಗ ನಮ್ಗೆ ಏನಾಗ್ತಾಯಿದೆ, ಮೊನ್ನೆ ಒಂದು ಬಿಟ್ಟಿದ್ವಿ. ಹೆಂಗೆ ಅಂದರೆ, ಇಲ್ಲಿ ಈ ಥರ ಇದೆಯಾ, ನಮ್ಮ KGFಲ್ಲಿ ಈ ಥರ ನಡೀತಿದೆಯಾ, ಮುಂದಿನ ದಿವಸಗಳಲ್ಲಿ ಏನಾಗುತ್ತೋ ಅನ್ನೋ ಭಯ ಉಡಿಸ್ತಾ ಇದೆ. ಅದಕ್ಕೆ ಆ ವಿಡಿಯೋ ಯಾರು ಜಾಲತಾಣದಲ್ಲಿ ಹಾಕಿದ್ದಾರೋ ಅವ್ರ ಮೇಲೆ ಕ್ರಮ ತೊಗೊಳ್ಬೇಕು. ಇನ್ನೊಂದು ಏನಂದರೆ, ಇಲ್ಲಿ ಅವ್ರ ವಿಷಯ ಏನಂತ ಹೇಳ್ತಿದ್ದಾರೆ, ಅವ್ರ ವಿಡಿಯೋ ಬಂದಿರೋ ಪ್ರಕಾರ ನಿಮ್ಮ ಮನೆ ಮೇಲೆ ಬರ್ಕೊಳ್ಳಿ, ನಿಮ್ಮ ಬಸ್ ಮೇಲೆ ಬರೀರಿ, ಅಂಗಡಿ ಮುಂಗಟ್ಟಿನ ಮೇಲೆ ಬರೀರಿ, ಬಾವುಟ ನೆಟ್ಟಿ, ಅದಕ್ಕೆ ನಾವು ಕನ್ನಡ ಮಿನಿಸ್ಟ್ರನ್ನ ಕರ್ಕೊಂಬರ್ತೀವಿ ಅಂತ ಅದು ಫುಲ್ ವಿಡಿಯೋ 4 ನಿಮಿಷ ಮಾಡಿದ್ದಾರೆ. ಆದರೆ ಅವ್ರು ಹೇಳಿಕೆ ಕೊಡೋ ಪ್ರಕಾರ ನೋಡಿದರೆ 45 ನಿಮಿಷ ವಿಡಿಯೋ ಇದೆ. 45 ನಿಮಿಷ ವಿಡಿಯೋ ಇರುವಾಗ 4 ನಿಮಿಷ ವಿಡಿಯೋ ಮಾತ್ರ ಹೇಗೆ ಬಂತು ಅನ್ನೋದು ನಮ್ಮ ಇದು. ಆ ಇದ್ದಿದ್ರೆ ಇಲ್ಲಿ ನಮಗೆ ಮನ ನಂದಿದ್ದೀವಿ ನಾವೀಗ. ಆ 4 ನಿಮಿಷ ವಿಡಿಯೋಗೆ ತುಂಬ ಮನ ನಂದ್ಬಿಟ್ಟಿದ್ದೀವಿ. ಈಗ ಏನಂದರೆ, ಕನ್ನಡಕ್ಕೆ ಈ ಥರ ಧಕ್ಕೆ ತಂದುಬಿಟ್ಟಿರಲ್ಲ ಅನ್ನೋದು ನಮಗೆ ಬೇಸರ ಆಗಿಬಿಟ್ಟಿದೆ.
ಅದ್ರ ಮೇಲೆ ಕ್ರಮ ತಗೊಳ್ಳೇಬೇಕು ಅಂತ ನಾವು ಈಗ ಬಂದಿದ್ದೀವಿ. ಮುಂದೆ ಅವ್ರು ಸಾರ್ ಏನು ಹೇಳ್ತಾರೆ ಅದನ್ನು ನೋಡಿಕೊಂಡು ಮುಂದೆ ಮಾತಾಡ್ತೀವಿ. ಸರ್, ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಕೆಜೆಪ್ ತಾಲೂಕು ಅಧ್ಯಕ್ಷರಾಗಿ ಕೆಜೆಪ್ ಅಲ್ಲಿದ್ದೀನಿ. ನಮಗೆ ಮನನೊಂದಿರೋದು ಏನಂತಂದರೆ, ಮೊನ್ನೆ ಒಂದು ವಿಡಿಯೋ ವೈರಲ್ ಆಗುತ್ತೆ. ಆ ವಿಡಿಯೋ ಯಾವ ರೀತಿ ಇದೆ ಅಂತಂದರೆ, ನಾವು ಇಲ್ಲಿ ಕೆಜೆಪ್ಪಲ್ಲಿ ಅಣ್ಣ ತಮ್ಮಂದಿರ ಥರ ಇದ್ದೀವಿ, ಕನ್ನಡಿಗರು ತಮಿಳಿಗರು. ಅದು ತಮಿಳಿಗರಿಗೆ ಪ್ರಚೋದನೆ ನೀಡುವಂಥ ಒಂದು ವಿಡಿಯೋ ಆಗಿರುತ್ತೆ. ಹಾಗಾಗಿ ಅವರು ಆ ವಿಡಿಯೋನ ಯಾರು ವೈರಲ್ ಮಾಡಿದ್ದಾರೆ ಅವ್ರನ್ನ ಕೂಡಲೇ ಬಂಧಿಸಬೇಕು. ಹಾಗೆ ಇಡೀ ಕರ್ನಾಟಕಾದ್ಯಂತ ಎಲ್ಲ ನಮ್ಮ ರಾಜ್ಯದ ಅಧ್ಯಕ್ಷರುಗಳೆಲ್ಲರೂ, ಕನ್ನಡ ಪರ ರಾಜ್ಯಾಧ್ಯಕ್ಷರುಗಳು ಎಲ್ಲರೂ ಇದ್ರ ಬಗ್ಗೆ ಒಂಚೂರು ಬೆಂಕಿ ಹರಿತಾ ಇದ್ದಾರೆ ಅವರು. ಯಾಕಂದರೆ ಯಾಕೆ ಮಾಡಿದ್ರು ಇವರು ಅಂತ. ಯಾಕಂದರೆ ಇಲ್ಲಿ ನಾವು ಎಲ್ಲ ಅಣ್ಣ ತಮ್ಮಂದಿರ ಥರ ಇರುವಾಗ ಈ ಕೆಜಿಎಫ್ನಲ್ಲಿ ಕನ್ನಡಿಗರಿದ್ದಾರೆ, ತೆಲುಗಿನವರಿದ್ದಾರೆ, ತಮಿಳಿನವರಿದ್ದಾರೆ. ಎಲ್ಲರೂ ಇವರು ಒಂದಾಗಿರೋದ್ರಿಂದ ಇವ್ರನ್ನ ಹೊಡಿಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡಿರ್ತಾರೆ. ಹಾಗಾಗಿ ಅವ್ರನ್ನ ಕೂಡಲೇ ಬಂಧಿಸಿ ಅವರು ಕ್ಷಮಾಪಣೆ ಕೇಳಬೇಕಾಗಿ ಈ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ತಿಳಿಸ್ತಾ ಇದ್ದರು ಅಲ್ಲ. ಈಗ ಇದು ವಲಲ್ ಮುನ್ಸ್ವಾಮಿ ಸರ್ ಮಾಡಿರೋದು ಅಂತ ಹೇಳಿದ್ರು. ಅಂದರೆ ಇದು 4 ನಿಮಿಷ ವೀಡಿಯೋ ಇರೋದು. ಅದು ಒರಿಜಿನಲ್ ವೀಡಿಯೋ ಬಂದ್ಬಿಟ್ಟು 49 ನಿಮಿಷ ವೀಡಿಯೋ. ಅದರಲ್ಲಿ ಅವ್ರು ಏನು ಹೇಳಿರ್ತಾರೆ ಅಂದರೆ, ವಲಲ್ ಮುನ್ಸ್ವಾಮಿ ಸರ್ ಏನು ಹೇಳಿರ್ತಾರೆ ಅಂದರೆ, ನೀವು ಕನ್ನಡ ಪದವನ್ನು ದಪ್ಪದಾಗ ಹಾಕ್ಕೊಳ್ಳಿ, ತಮಿಳನ್ನ ಚಿಕ್ಕದಾಗಿ ಹಾಕ್ಕೊಳ್ಳಿ, ಯಾರೂ ನಿಮ್ಮನ್ನು ಬೇಡ ಅಂತ ಹೇಳಲ್ಲ, ನಿಮ್ಮ ಮನೆ ಮೇಲೆ ಬರ್ಕೊಳ್ರಿ, ಬಸ್ ಮೇಲೆ ಬರ್ಕೊಳ್ರಿ ಎಲ್ಲ ಹೇಳಿದ್ದಾರೆ, ಆ ವಿಡಿಯೋದಲ್ಲಿ ಹೇಳಿದ್ದಾರೆ. ಆದರೆ ಆ ವಿಡಿಯೋನ ತಿರುಚಿ ಅವ್ರಿಗೆ ಅವಮಾನ ಮಾಡೋ ರೀತಿ ಇದೆ. ಅಂದರೆ ನಾವು ವಲಲ್ ಮುನ್ಸ್ವಾಮಣ್ಣ ಪರವಾಗಿಲ್ಲ, ನಾವು ಕನ್ನಡ ಪರವಾಗಿ ಮಾತಾಡ್ತಾ ಇರೋದು. ನಮ್ಮ ಕನ್ನಡಿಗರಿಗೆ ಮನ ನೊಂದಿದೆ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಅವ್ರ ಹತ್ರ ಬಂದಿದ್ದೀವಿ. ಸರ್ ಈ ಥರ ಇದೆ, ಆ ವಿಡಿಯೋ ನೀವೇ ಮಾಡಿರೋದ ಹೆಂಗೆ ಅಂತಂದರೆ, ಇಲ್ಲ ಒರಿಜಿನಲ್ ವಿಡಿಯೋ ತೋರಿಸಿದ್ರು. ಆ ಒರಿಜಿನಲ್ ವಿಡಿಯೋದಲ್ಲಿ ಯಾವ ರೀತಿ ಇದೆ ಅಂತಂದರೆ, ಅವರು ಕನ್ನಡ ಫಸ್ಟು ಬಳಕೆ ಮಾಡಿ ಆಮೇಲೆ ತಮಿಳು ಬಳಕೆ ಮಾಡಿ ಅಂತ ಆ ಪದವನ್ನು ನಾವು ಆ ವಿಡಿಯೋದಲ್ಲಿ ನೋಡಿದ್ದೀವಿ. ಹಾಗಾಗಿ ಆ ವಿಡಿಯೋನ ತಿರುಚಿ ಯಾರು ಅದನ್ನು ಪ್ರದರ್ಶನ ಬಿಟ್ಟಿರ್ತಾರೋ ಅವರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಈ ಮಾಧ್ಯಮದ ಮೂಲಕ ನಮ್ಮನ್ನು ತಿಳಿಸ್ತೀವಿ. ಇದು ಕಂಪ್ಲೇಂಟ್ ಮುನ್ಸ್ವಾಮಣ್ಣವರು ಕೆಜಿಎಫ್ SP ಕೊಟ್ಟಿದ್ದಾರಂತೆ, ವಿಷಯ ನಮ್ಗೆ ತಿಳಿಸಿದ್ರು. ನಾವು ಇನ್ನೂ DC ಕಡೆ ಹೋಗಿಲ್ಲ. ಈಗ ವಲಲ್ ಮುನ್ಸ್ವಾಮಣ್ಣವರು ಏನು ತಗೊಂತಾರೆ ನಿರ್ಧಾರ, ಅದ್ರ ಮೇಲೆ ನಾವು ಮುಂದಿನ ಕ್ರಮ ತಗೊಳ್ತೀವಿ. ಈಗ ಅವರು ಆ ವಿಡಿಯೋ ಯಾರು ಹರಿಬಿಟ್ಟಿದ್ದಾರೆ ಅವ್ರನ್ನ ಬಂಧಿಸ್ತಾರೋ ಇಲ್ಲ ಅವ್ರ ಕಡೆಯಿಂದ ಕ್ಷಮಾಪಣೆ ಹೇಳಿಸ್ತಾರೋ. ಯಾಕಂದರೆ ಇದು ರಾಜ್ಯಾದ್ಯಂತ, ಇದು ರಾಜ್ಯಕ್ಕೆ ಸಂಬಂಧಪಟ್ಟ ವಿಚಾರ. ಹಾಗಾಗಿ ಅವ್ರನ್ನ ಬಂಧಿಸ್ಬಿಟ್ಟು ಅವ್ರ ಹತ್ರ ಕ್ಷಮೆ ಕೇಳಿಸ್ಲೇಬೇಕು. ಆಗ ಆ ವಿಷಯ ಇವರು ಯಾರೋ ವಲಲ್ ಮುನ್ಸ್ವಾಮಣ್ಣ ಮಾಡಿಸ್ತಾರೋ ಮಾಡಲ್ವೋ ಅದು ಅವ್ರಿಗೆ ಬಿಟ್ಟಿದ್ದು. ಅವ್ರು ಮಾಡಿಲ್ಲ ಅಂತಂದರೆ ಮುಂದೆ DC ಕಡೆ ಹೋಗೋದು, ಮುಂದೆ ಮೇಲಕ್ಕೆ ಹೋಗೋದು, ಅದ್ರ ಬಗ್ಗೆ ಮುಂದೆ ತಿಳಿಸ್ಕೊಡ್ತೀವಿ. ಅದರಲ್ಲಿ ಎಡಿಟ್ ಮಾಡಿದ್ದಾರೆ ಅವರು ಕನ್ನಡದಲ್ಲಿ ಹಾಕಿ ಅನ್ನೋದನ್ನ ಅದು ಎಡಿಟ್ ಮಾಡಿದ್ದಾರೆ. ಸಂಬಂಧಪಟ್ಟಂತೆ ಇರ್ತಾರೋ ಎಡಿಟ್ ಮಾಡಿರೋರಾಗಲಿ, ವಿಡಿಯೋ ಮಾಡಿರೋರಾಗಲಿ, ಅವ್ರು ಮಾತಾಡೋ ಟೈಮಲ್ಲಿ ಬಂದು ಮಾಡಿರ್ತಾರೋ ಅವ್ರು ಎಲ್ಲರ ಮೇಲೆ ಕ್ರಮ ತಗೊಂಡು, ಈಗ ಮಾಧ್ಯಮದವ್ರು ನೀವು ಇರ್ತೀರಲ್ವಾ, ಇದನ್ನು ಯಾರು ವಿಡಿಯೋ ಮಾಡಿದ್ದಾರೆ ಯಾರು ಮಾಡಿಲ್ಲ ಗೊತ್ತಿರುತ್ತೆ, ಅದನ್ನು ಯಾರು ಎಡಿಟ್ ಮಾಡಿರ್ತಾರೆ ಯಾರು ಅದನ್ನು ಅಪ್ಲೋಡ್ ಮಾಡಿರ್ತಾರೆ ಗೊತ್ತಿರುತ್ತೆ. ಅಂಥವರಿಗೆ ಮಾನ್ಯತೆ ರದ್ದು ಮಾಡಬೇಕು, ಅರೆಸ್ಟ್ ಆಗಬೇಕು, ಯಾರೋ ಬಂಧನ ಮಾಡಬೇಕು ಅವ್ರನ್ನ. ಯಾಕಂತಂದರೆ ಈ ಮಾಧ್ಯಮ ಮುಖಾಂತರ ಇಡೀ ದೇಶದ ಭವಿಷ್ಯ ಈ ಮಾಧ್ಯಮದ ಕೈಯಲ್ಲಿರ್ತವೆ. ಸಣ್ಣ ತಪ್ಪು ನಡೆದ್ರೂ ಹೊಣೆ ಯಾರು? ಮಾಧ್ಯಮದವರೇ. ಈಗ ಇವರೊಂದು ವಿಡಿಯೋ ಮಾಡಿರೋ ಕಾರಣ ಇಡೀ ಕರ್ನಾಟಕ ಒತ್ತೂರ್ಕೊಳ್ತಾರೆ. ಇವತ್ತಿನ ದಿನದಲ್ಲಿ ಇವರು ಯಾರು ಮುನ್ಸ್ವಾಮಣ್ಣವ್ರು ಏನಾದರೂ ಅದ್ರ ಬಗ್ಗೆ ಅವರೇನು ಮಾತಾಡಿಲ್ಲ ಅಂತಂದರೆ ಅದೇನಾಗುತ್ತೆ, ಯಾವುದೋ ಒಂದು ಮೂಲೆಯಲ್ಲಿ ಏನಾದರೂ ಆದ್ರೂ ಇಡೀ ಕರ್ನಾಟಕ ಒತ್ತೂರ್ಕೊಳ್ತದೆ. ಈಗಲೇ ಆಲ್ರೆಡಿ ಅತ್ತಿಬೆಲೆ ಗೇಟಲ್ಲಿ ಬಂದ್ಬಿಟ್ಟು ತಮಿಳು ಗಾಡಿಗೆ ಬರಬಾರ್ದು, ಕರ್ನಾಟಕ ಗಾಡಿಗೆ ಬರಬಾರ್ದು, ಬಾವುಟ ಕಟ್ಟಬಾರ್ದು ಅಂತ ಹೊಡೆದಾಡ್ತಾ ಇದ್ದಾರೆ. ಆ ವಿಚಾರದಲ್ಲಿ ಕನ್ನಡ ನಾಡು ಚಿನ್ನದ ಬೀಡು ಅಂತೇಳಿ ಆ ಹೆಸರನ್ನ ನಾವು ಕಳಿಸ್ಕೊಳ್ಳೋದು ಬೇಕಾಗಿದೆ. ಯಾಕೆ ಬೇಕು? ಆ ಒಂದು ಕನ್ನಡ ಪದಕ ಅದನ್ನ ಅಳವಡಿಸಿ ಅದನ್ನ ಎಡಿಟ್ ಮಾಡಿದಾರಲ್ಲ ಅವ್ರ ಬಗ್ಗೆ ಕ್ರಮ ತಗೋಬೇಕಂತೇಳಿ ನಮ್ಮ ನೀವು ವಿಡಿಯೋನ ಅಪ್ಲೋಡ್ ಮಾಡ್ತೀರಾ, ನೀವು ಬಿಡುಗಡೆ ಮಾಡ್ತೀರಾ, ನೀವು ಬಿಡುಗಡೆ ಮಾಡಿದ ವಿಡಿಯೋ ನಿಮ್ಮ ಹತ್ರ ಒರಿಜಿನಲ್ ಇರುತ್ತೆ. ಈಗ ಇವು ಪಕ್ಕದಲ್ಲಿರೋರು ಅದನ್ನ ತಿರ್ಚಿರ್ತಾರೆ. ತಿರ್ಚಿರುವಾಗ ಯಾರು ತಿರ್ಚಿದಾರೆ ಅನ್ನೋದು ಗೊತ್ತಾಗುತ್ತಲ್ಲ. ಭಾಷಣ ವಿಡಿಯೋಗಳು ಯಾಕೆ ಅಪ್ಲೋಡ್ ಮಾಡಬೇಕು? ಯಾಕೆ ಇಷ್ಟ ಇಲ್ಲ? ಕೆಜಿಎಫ್ಅಲ್ಲಿ ಕನ್ನಡ ಯಾಕೆ ಇರಬಾರ್ದ? ಕನ್ನಡ ಆಡೋಲ್ಲ. ನಾವು ಫಸ್ಟ್ ಆದ್ರೆ ದೊಡ್ಡ ಹಬ್ಬ ಮಾಡ್ತೀವಿ, ಆದ್ಯತೆ ಕೊಡ್ಬೇಕು ಫಸ್ಟ್. ಕೆಜಿಎಫ್ಅಲ್ಲಿ ತಮಿಳವರು ಕನ್ನಡದವರು ಹೊಡೆದಾಡೋದು ಇದುವರೆಗೂ ಯಾರು ಮಾಡಿಲ್ಲ ಸರ್. ನಮ್ಮ ಕೆಜಿಎಫ್ ಗಡಿಭಾಗದಲ್ಲಿ ಆಗಿದೆ. ಆ ರೀತಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕೋಲಾರ ಚಿನ್ನದ ನಾಡು ಅಂತ ಕೆಜಿಎಫ್ ಅಲ್ಲಿ ಹೆಸರು ಇಡೀ ನಮ್ಮ ದೇಶ ಅಂತ ಉಳಿದ ಕೆಜಿಎಫ್. ಆ ಕೆಜಿಎಫ್ ಅಲ್ಲಿ ಕನ್ನಡಕ್ಕೆ ಆದ್ಯತೆ ಇದೆ, ತುಂಬಾನೇ ಇದೆ.
ಬಟ್ ಇನ್ನೂ ಒತ್ತುವರಿ ಕೊಡಬೇಕು. ಯಾಕಂದರೆ ಇಂಥವ್ರು ಯಾರೋ ಒಬ್ಬರು ಸಣ್ಣ ಮಾಡೋ ಒಂದು ತಪ್ಪುಗೋಸ್ಕರ ಯಾರೋ ಒಬ್ಬ ವ್ಯಕ್ತಿ ಇದು ಹೊಣೆ ಆಗೋದು ಬೇಕಾಗಿಲ್ಲ. ಅವ್ರು ತಪ್ಪಿಸಿದ್ರೆ ನಮ್ಗೆ ಬೇಕಾಗಿಲ್ಲ. ಪಾಪ ನಮ್ಮ ಕಡೆ ನಮ್ಮ KGF ಕಡೆನೇ ಇರಲಿ, ಒಬ್ಬ ಕನ್ನಡಿಗ ಹೋಗಿರ್ತಾನೆ ಗಾಡಿ ತಗೊಂಡು ತಮಿಳ್ನಾಡಿಗೆ ಹೋಗ್ತಾನೆ, ಅಲ್ಲಿ ನಮ್ಮ ತಮಿಳ್ನವ್ರನ್ನ ಹಿಡ್ಕೊಂಡ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಅವ್ರು ಮತ್ತೆ ಗಲಾಟೆಗೆ ಬರೋದಲ್ಲ. ನಮ್ಮ ಬಗ್ಗೆ ಹಣ ಹೇಳೋದು ನಾವು ನಿಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ತಿರೋದು ಏನಂತಂದರೆ, ಆ ಒಂದು ಯಾರು ಆ ವಿಡಿಯೋ ತುಣುಕಿ ಯಾರು ಹಾಕಿರ್ತಾರೋ ಕೂಡಲೇ ಅವನ್ನ ಬಂಧಿಸಬೇಕು. ಕ್ಷಮೆ ಕೇಳಿ. ಅವನು ಬಂದ್ಬಿಟ್ಟು ಮಾಧ್ಯಮದ ಮುಂದೆ ಬಂದ್ಬಿಟ್ಟು ಕ್ಷಮೆ ಕೇಳಬೇಕು. ಅವನು ಕ್ಷಮೆ ಕೇಳಿದ್ರೆ ಮಾತ್ರ ಇದು ನಿಲ್ಲಕ್ಕೆ ಸಾಧ್ಯ. ಅವನು ಕ್ಷಮೆ ಕೇಳಿಲ್ಲ ಅಂತಂದರೆ ಇದು ಏನಾದರೂ ಆದ್ರೂ ಮುಂದಿನ ದೊಡ್ಡದಾಗಿ ಹೋಗ್ಬಿಡುತ್ತೆ. ಆ ಒಂದು ವಿಚಾರ ಯಾರು ಒಳಗೆ ಮುನ್ಸಮಣ್ಣ ಇದ್ದಾರಲ್ಲ, ಆ ಒಂದು ವಿಚಾರ ಆ ಹೆಣ್ಣು ವಹಿಸ್ತೀವಿ. ಅವ್ರು ಏನು ಮಾಡ್ತಾರೆ ಅಂತ, ಯಾಕಂದರೆ ಅವ್ರ ಕಡೆಯಿಂದ ತಾನೇ ಅದು ಆಗಿರೋದು. ಅವರು ಅದನ್ನು ನಿಲ್ಲಿಸ್ಬಿಟ್ಟು ಅವ್ರು ನಿಲ್ಲಿಸಿಲ್ಲ ಅಂದರೆ ಅದ್ರ ಮುಂದಿನ ವಿಚಾರ ಮಾತಾಡೋಣ.